ನಿಮ್ಮ ಬ್ರದರ್ಸ್ ಅಲ್ಲಿ ಒಬ್ರು ಬಂದಿದ್ದಾರೆ, ಇವರೇನ ಹರೀಶ್ ನೋಡ್ಬೇಕು ನೀವು. ಅಂಬರೀಶ್ ಸರ್ ಬ್ರದರ್ ಹರೀಶ್ ಅವ್ರು ಬಂದಿದ್ದಾರೆ. ಹೇಳಿ ಸರ್, ನಿಮ್ಮ ಚೈಲ್ಡ್ಹುಡ್ ಡೇಸ್ ಬಗ್ಗೆ ಹೇಳ್ತಾ ಇದ್ರು. ಅವನು ಭಾಳ ತುಂಟ. ನಾವೆಲ್ಲ ಕ್ರಿಕೆಟ್ ಆಡ್ತಾ ಇದ್ರೆ ಅವ್ನು ಔಟ್ ಆಗ್ಬಿಟ್ರೆ ವಿಕೆಟು ಬ್ಯಾಟ್ ಎತ್ಕೊಂಡು ಹೊಟ್ಟೋಗ್ಬಿಡೋನು, ಔಟ್ ಅಲ್ಲ ಅಂತ. ಬಾವಿಗೆ ₹1 ಹಾಕ್ಬಿಟ್ಟು ಎತ್ಕೊಂಡ್ರು ಎತ್ಕೊಂಡ್ಬಿಡೋನು. ಅಷ್ಟು ಧೈರ್ಯಶಾಲಿ ಮಾತ್ರ ಸಣ್ಣ ವಯಸ್ಸಿಂದಾನು. ಸರ್, ನಿಮ್ಮ ಮನೆಯಲ್ಲಿ ನಿಮ್ಮ ನೇಚರು ನಿಮ್ಮ ಬ್ರದರ್ಸ್ ನೇಚರ್ ಎಲ್ಲ ಒಂದೇ ತರ ಬೇರೆ ಬೇರೆ ತರ ಇದ್ರು ಅನ್ಸುತ್ತೆ. ಅವರು ಬಹಳ ಡಿಸಿಪ್ಲಿನ್ ಅಂತ, ಅವರು ಬಹಳ ಇದಂತೆ. ಇವನು ಆನಂದನು ಸ್ವಲ್ಪ ಹಂಗಂಗೇನೆ, ದೊಡ್ಡವನು ಬಹಳ ಕೋಪಿಷ್ಟ. ಎದುರೋರು ಮನೇನೇ ಸೈಲೆಂಟ್. ಅವ್ನು ಬಂದ್ಬಿಟ್ಟ. ಕಡೆಗೆ ಒಂದಿನ ಏನ್ ಮಾಡ್ದ, ಅವನು ನನಗೆ KRS ಅಲ್ಲಿ ಇಂಜಿನಿಯರ್ ಆಗಿದ್ದ, 21 ಟರ್ಲಿನ್ ಪ್ಯಾಂಟು ಟರ್ಲಿನ್ ಶರ್ಟ್ಸ್ ತಂದು ಕೊಟ್ಬಿಟ್ಟ. ಸಂಡೇ ನಾನು ಹೋಗಿ ಕ್ರಿಕೆಟ್ ಮ್ಯಾಚ್ ಆಡಬೇಕು. ಇವನು ಏನಯ್ಯ ಅದು 21, ಅವಾಗೆಲ್ಲ ಇದ್ಲು. ಹೌದು, ಅದು ಸ್ವಲ್ಪ ಟರ್ಲಿನ್ ಅಂದ್ರೆ ಸುಟ್ಟೋಗ್ಬಿಡುತ್ತೆ. ಆ ಊರು ಅಲ್ಲೋಗಿ ಲ್ಯಾಂಡ್ರಿ, ಅಂಬಿಕಾ ಲ್ಯಾಂಡ್ರಿ ಅಂತ ಇತ್ತು. ಆ ಲ್ಯಾಂಡ್ರಿಗೆ ಹೋಗಿ ಕೂತ್ಕೊಂಡು, ಲೋ ಹುಷಾರೋ ನನ್ನ ಮಗನೇ, ಅವ್ರಿಗೆ ನಂಬ್ಕೊಂಡ್ರೆ ಹೆದರಿಕೆ, ನಮ್ಮ ಇಲ್ಲಿ ಮನೇಲಿ ಹೆದರಿಕೆ. ಅವನಿಗೆ ಹುಷಾರು, ಕಾವಾದ ತಕ್ಷಣ ಕಮ್ಮಿ ಮಾಡು ಅಂತ ಹೇಳಿ 2 ಗಂಟೆ 3 ಗಂಟೆ ತನಕ ಕಾದ ಐರನ್ ಮಾಡಿಸಿ ಹೆಂಗೆ ಒತ್ಕೊಂಬಂದೆ. ನಮ್ಮ ಅಣ್ಣ ಇದ್ದವನು ಇಷ್ಟೊತ್ತಾಗ ಎಲ್ಲೋಗಿದೆ ಅಂತ ಒಂದು ಪ್ಯಾಟ್ ಅಂತ ಹೊಡೆದ. ಹಿಂಗೆ ಕೈಲಿತ್ತು, ತೂದ್ ಬಿಸಾಕ್ದೆ. ನಿನ್ನ ಮನೆ ಜವಾನ ಅಲ್ಲ, ಹೋಗಿ ಮಾಡಿಸ್ಕೋಗ ಬೇರೆಯವ್ರ ಕೈಲಿ. ಅವನಿಗೆ ಫಸ್ಟ್ ರೆಬಲ್ ಆಗಿದೆ ನಾನು. ಅಲ್ಲಿ ರಿಬಲ್ ಸ್ಟಾರ್ ಅಲ್ಲೇ ಸ್ಟಾರ್ಟ್. ಇನ್ನು ಯಾರು ಅವ್ರ ಮುಂದೆ ಮಾತಾಡ್ತಿರಲ್ಲ. ಸರಿ, ಅವನಿಗೆ ರೆಬಲ್ ಆಗಿದೆ ಅವತ್ತು. ಅವ್ನ ಮದುವೆಗೆ ಕರಿಬೇಕಾದ್ರೆ ನಾನು ಬರಲ್ಲ ಅಂತ, ಆಮೇಲೆ ಕರೆಯಿಲ್ಲ, ಬಾರೋ ಅಂತ ಅವ್ನು ಮೋಟರ್ ಸೈಕಲ್ ಕರ್ಕೊಂಡೋದ ನನ್ನ. ಮತ್ತೆ ನಿಮ್ಮ ಸಿಸ್ಟರ್ಸ್ ಜೊತೆ ಹೇಗಿದ್ರು ಸರ್? ನಿಮ್ಮ ಸಿಸ್ಟರ್ಸ್ ಇದ್ರು? ಪಾಪ ರಜಿನಿ ಚಿಕ್ಕಳ್ಬಿಡಿ. ಆಮೇಲೆ ರಾಧಾ, ರಾಧಾ ಅಂದ್ರೆ ನಮ್ಗೆ ಭಾರಿ ಇಷ್ಟ. ನಮ್ಗೆ ದುಡ್ಡು ಶಾಟ್ ಆದಾಗ ಓಡ್ಬಿಡೋದು ಅವಳ ಮನೆಗೆ. ಎಲ್ಲಿದ್ರೆ ಒಳಗೆ ಹೋದ್ರೆ ನಮ್ಗೆ ಒಂದು ₹100 ಕೊಟ್ಟು ಕಳಿಸ್ಬಿಡೋದು. ಆ ದುಡ್ಡುಗೋಸ್ಕರ ಹೋಗೋದು ಅವಳ ಮನೆಗೆ. ಸರ್, ರಜನಿ ಅವ್ರ ರೀಸೆಂಟ್ ಯಾವಾಗ ನೋಡಿದ್ರಿ ಸರ್? ಮೊನ್ನೆ ಬಂದಿಲ್ಲ, ಮನೆಗೆ ಬಂದು ಹೋದ್ದು. ಬನ್ನಿ ಇಲ್ಲಿ ಸರ್.